ಮೂಢ, ಸೈಟು ಮಾಡಿದವನೇ ಮೂಢ ಹಗರಣ ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲೆನೋವಾಗಿತ್ತು. ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೂ ಕೂಡ ತಲೆಬಿಸಿ ತಂದಿಟ್ಟಿದೆ. ದೇವೇಗೌಡರ ಕುಟುಂಬ ಕೂಡ ಸೈಟ್ ತೆಗೆದುಕೊಂಡಿತ್ತು ಅಂತ ಕಾಂಗ್ರೆಸ್ ಬಾಂಬ್ ಸಿಡಿಸಿದೆ. ವಾಪಸ್ ಕೊಡಿ ಅಂತೇಳಿ ರಾಜನ್ನ ಕೇಳ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ಮೂಡಾ ಸೈಟ್ ಹಂಚಿಕೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ರಾಜ್ಯ ಸರ್ಕಾರ ದಾಖಲೆಗಳ ಮೇಲೆ ದಾಖಲೆ ಬಿಡುಗಡೆ ಮಾಡಿದೆ. ಈ ದಾಖಲೆಗಳಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಿಸಿದ ದಾಖಲೆಗಳು ಬಿಡುಗಡೆಯಾಗಿವೆ. ಸರ್ಕಾರ ದಾಖಲೆ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಮಾತನಾಡಿದ ಕುಮಾರಸ್ವಾಮಿ, ಸೈಟ್ಗಾಗಿ ಅರ್ಜಿ ಸಲ್ಲಿಸಿದ್ದು ಸತ್ಯ ಅಂದ್ರು. ಅಲ್ಲದೆ ಸಿದ್ದರಾಮಯ್ಯನವರು ತಮ್ಮ ಹೆಸರು ಉಳಿಸಿಕೊಳ್ಳಲು ನನ್ನ ಹೆಸರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇವತ್ತು ಪಾಪ ಆ ಸಮಜಾಯಿಷಿ ಕೊಡ್ತಕ್ಕಂಥ ಹೀನಾಯ ದೈನೇಸಿ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಒಂದು ಸಿದ್ದರಾಮಯ್ಯನವರಿಂದ ನಾನು ಬಯಸಿರಲಿಲ್ಲ. ಈ ಮಟ್ಟಕ್ಕೆ ಅವ್ರು ಹೋಗ್ತಾರೆ ಅಂತಕ್ಕಂಥದ್ದು ನಾನಂತೂ ಎಂದೂ ಅನ್ಕೊಂಡಿರಲಿಲ್ಲ. ಗೌರವ ಎನ್ನುವಂಥ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ, ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ, ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ಮೂಡ ನೋಡ್ತಾ ಇದೆ. ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ, ಅವ್ರಿಗೂ ಕೊಡ್ತೀವಿ, ಅದನ್ನು ಕೊಡ್ತೀವಿ. ಬೆಂಗಳೂರಲ್ಲಿದ್ದುಕೊಂಡೇ ನಾನು ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರಲ್ಲಿದ್ದೀವಿ ಅಂತ ಮೂಡಾದಲ್ಲಿ ಸೈಟ್ ತಗೊಂಡಿದ್ದಾರೆ. ಅಂತಹವರು ತಗೊಂಡಿರುವ ಸೈಟ್ ವಾಪಸ್ ಮಾಡಿದ ಬಳಿಕ ಮಾತನಾಡಬೇಕು ಎಂದು ಕುಮಾರಸ್ವಾಮಿ ವಿರುದ್ಧ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಮಂಡ್ಯದಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಮೈಸೂರಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಈ ಸೈಟ್ ಕೊಡಿ ಆ ಸೈಟ್ ಕೊಡಿ ಅಂತ ಎಲ್ಲ ಫಾಲ್ಸ್ ಡಿಕ್ಲರೇಷನ್ಸ್ ಇವ್ರುಗಳೇ ಕೊಟ್ಕೊಂಡು ಎಲ್ಲ ಮೂಡಾದಲ್ಲಿ ಜಾಗ ತಗೊಂಡಿರ್ತಕ್ಕಂಥವ್ರು ಇವರೇ. ಅದಕ್ಕೋಸ್ಕರ ಇವ್ರು ಯಾರು ಸಿದ್ದರಾಮಯ್ಯನವ್ರ ಮೇಲೆ ಮೂಡಾದಲ್ಲಿ ಜಾಗ ತಗೊಂಡಿದ್ದೀರಿ ಅದು ಇದು ಹಂಗೆ ಹೀಗೆ ಅಂತೇಳಿ ಆರೋಪ ಮಾಡ್ತಾರೆ. ಮೊದಲು ಅವ್ರುಗಳು ತೆಗೆದುಕೊಂಡಿರೋ ನಿವೇಶನಗಳನ್ನು ಮೂಡಾಕ್ಕೆ ಸರೆಂಡರ್ ಮಾಡಬೇಕು. ಮೂಡಾ ಹಗರಣ ಖಂಡಿಸಿ ಬಿಜೆಪಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದೆ. ಆ ಪಾದಯಾತ್ರೆಗೆ ಪ್ರತಿಯಾಗಿ ಕಾಂಗ್ರೆಸ್ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲು ಮುಂದಾಗಿದ್ರು. ಆ ಪಾದಯಾತ್ರೆ ಈಗ ಸ್ಥಗಿತಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಗಾದೆ ಮಾತಿದೆ, ಕನ್ಕ್ಲೂಡ್ ಮಾಡೋಕ್ಕೆ ನಮಗೆ ಆಗದೇ ಇದ್ದರೆ ಕನ್ಫ್ಯೂಸ್ ಮಾಡು ಅಂತ. ಕನ್ಕ್ಲೂಡ್ ಮಾಡೋಕ್ಕಾಗದಿದ್ದರೆ ಕನ್ಫ್ಯೂಸ್ ಮಾಡು. ಈಗ ಹೆಂಗಾಗಿದೆ ಅಂತಂದರೆ, ಯಾರೆಲ್ಲ ಅಲ್ಲಿ ಸೈಟ್ ತಗೊಂಡಿದ್ದಾರೆ ಎಲ್ಲ ಕಳ್ಳರು ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ನಿಮ್ಮದು ಇದೆ ಸೈಟು, ನೀವು ಅವ್ರು ಹೇಳ್ತಾರೆ ಸರ್ ನಮ್ಮ ಸೈಟಿಗೆ ಅದಕ್ಕೂ ಸಂಬಂಧ ಇಲ್ಲ, ನಮ್ಮದು ಬೇರೆ. ಹೆಂಗೆ ಬೇರೆ ಅಲ್ಲ, ನಾವು ಜಾಗ ಕೊಟ್ವಿ, ಸೈಟ್ ತೊಗೊಂಡ್ವಿ, ಹೌದಾ, ನಮ್ಮದು ಕರೆಕ್ಟಾಗಿ ಕೊಟ್ಟಿದ್ದೀವಪ್ಪ ಅಂತಂದ್ರೂ ಕೂಡ ಅದು ಹೆಂಗಾಗುತ್ತೆ? ಈಗ ಹಂಗೆ ಆಗ್ತಿರೋದು. ಅವರು ತಗೊಂಡಿದ್ದಾರೆ, ಜಿ ಟಿ ದೇವೇಗೌಡರು ತಗೊಂಡಿದ್ದಾರೆ, ಮಂಚೇಗೌಡರು ತಗೊಂಡಿದ್ದಾರೆ, ಕುಮಾರಸ್ವಾಮಿ ತಗೊಂಡಿದ್ದಾರೆ. ಆದರೆ ಆ ಜಮೀನು ನಿಂಗ ಜವರ ಹೆಂಗೆ ಬಂತು ಅಂತೇಳಿ ಹಂತವಾಗಿ ಸಿದ್ದರಾಮಯ್ಯನವರು ಅದನ್ನು ಹೇಳಿಕೆ ಕೊಡ್ತಾ ಹೋದರು. ಆದರೂ ಅಲ್ಲಿ ಸಿದ್ದರಾಮಯ್ಯನವರು ಆರಂಭದಲ್ಲಿ ಏನಾಯಿತು, 14 ಸೈಟ್ ತಗೊಂಡು ಅದೆಲ್ಲ ಪಕ್ಕಕ್ಕೆ ಹೋಯಿತು. ಅದು ದಲಿತ ಜಮೀನು ಅಂತ ಬಂದುಬಿಡ್ತು. ವೆರಿ ಫಸ್ಟ್ ಟೈಮ್ ರೀ ಸಿದ್ದರಾಮಯ್ಯನವರು ಒಂಥರ ವಿಚಲಿತರಾದದ್ದು ಇದೆಯಲ್ಲ, ಅವ್ರು ತಪ್ಪು ಮಾಡಿಲ್ವೋ ಅದು ಆಮೇಲೆ ಗೊತ್ತಾಗುತ್ತೆ, ಅದು ಬೇರೆ ವಿಚಾರ. ಅದರ ಒಂದು ವಿಚಲಿತ ಯಾವತ್ತೂ ಕೂಡ ಮೀಸೆ ತಿರುವೆ ಮಾತಾಡಿದಂಥವ್ರು ಸಿದ್ದರಾಮಯ್ಯ, ಅದು ಎಲ್ರಿಗೂ ಗೊತ್ತಿದೆ. ನಾನು ಕೂಡ ಎಲ್ಲ BJP, JDS ಆಮೇಲೆ ಕಾಂಗ್ರೆಸ್ ಅನೇಕ ನಾಯಕರನ್ನ ಮಾತಾಡಿಸಿದಾಗ ಅವ್ರು ಹೇಳೋದು ಅಂದರೆ ಸಿದ್ದರಾಮಯ್ಯನವ್ರಿಗೆ ಈ ಥರ ಕಸಿವಿಸಿ ಅಂದರೆ ರಾಜಕೀಯ ಅಂದರೆ ಹಾಗೇನೆ ಕಸಿವಿಸಿ ಮಾಡೋದು. ಇನ್ನೊಂದು ಗಾದೆ ಮಾತಿದೆ, ಈ ವೈಟ್ ಜುಬ್ಬ ಹಾಕಿರ್ತಾರಲ್ಲ ಅವ್ರ ಮೇಲೆ ಸೆಗಣಿ ಎರಚಿಬಿಡೋದು. ಅವನದನ್ನು ಕ್ಲೀನ್ ಮಾಡ್ತಾ ಜೀವನ ಸವಿದೋಗ್ಬಿಡ್ತದೆ. ಅದು ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು. ಈಗ ಹಂಗಾಗಿದೆ. ಈಗ ಕುಮಾರಸ್ವಾಮಿ ಮೇಲೆ ಹೇಳ್ಬಿಟ್ರಪ್ಪ ನಿಮ್ಮದು 10 ಸೈಟ್ ಇದೆ ಅಂತೇಳಿ. ಕುಮಾರಸ್ವಾಮಿಗೆ ಹೇಳ್ಬೋದು, ನೋಡ್ರಪ್ಪ ನಂದು ಕರೆಕ್ಟಾಗಿರೋ ಸೈಟು, ಮತ್ತು ಅದೇನು ಅಂತ ಇವರು ಕೇಳಿಕ್ಕೆ ಶುರು ಮಾಡ್ತಾರೆ. ಈ ಕನ್ಕ್ಲೂಡ್ ಮಾಡೋಕ್ಕಾಗದೆ ಕನ್ಫ್ಯೂಷನ್ ಮಾಡೋದಂದರೆ ಇದು. ಇನ್ನು ಗೌಡ್ರ ಕುಟುಂಬಕ್ಕೆ ಸೈಟ್ ಹೌದಾ ಇದು? ಬನ್ನಿ ಹೇಳ್ತೀನಿ ಅದರ. ಆಮೇಲೆ ಗೌಡ್ರ ಕುಟುಂಬಕ್ಕೂ 10 ಸೈಟ್ ಕೊಡಲಾಗಿತ್ತಂತೆ. ಯಾವುದೆಲ್ಲ ಹೆಸರು ಎಚ್ ಡಿ ಕುಮಾರಸ್ವಾಮಿ, ಸಂಬಂಧ ಮಗ, ಸ್ಥಳ ಕೈಗಾರಿಕಾ ಪ್ರದೇಶ, 300/200, 30-40 ಸೈಟ್ ಅಂದರೆ ಒಂದು ಸೈಟು. ಆಮೇಲೆ ಇಲ್ಲಿ ನೋಡ್ಕೊಳ್ಳಿ 300/200. ಇದನ್ನು ಭೈರತಿ ಸುರೇಶ್ ಅವರು ನೋಡ್ರಪ್ಪ ಅವರು ತೊಗೊಂಡಿದ್ದಾರೆ ಅಂತ. ಇನ್ನು ಜಯಮ್ಮ
ಸಂಬಂಧ ಮೊದಲ ಮಗನ ಅತ್ತೆ, ಸ್ಥಳ ಸರಸ್ವತಿಪುರ, ಅಳತೆ 15:70. ಒಂದು ಸೈಟ್ ಅಂದರೆ 14:30, ಇದು 15:70 ಲೆಕ್ಕ ಹಾಕೊಳ್ಳಿ. ನೆಕ್ಸ್ಟ್ ಪ್ರಮೀಳಾ, ಸಂಬಂಧ ತಂಗಿ, ಸ್ಥಳ ಸರಸ್ವತಿಪುರ, ಅಳತೆ 40:50. ಸುಶೀಲಮ್ಮ ಯಾರು? ಪತ್ನಿ ಸೋದರಿ ಮಗಳು, ಸ್ಥಳ ಸರಸ್ವತಿಪುರ, ಅಳತೆ 40:60. ಇನ್ನು ಧರ್ಮಪಾಲ್ ಸಂಬಂಧಿ, ಸ್ಥಳ ಸರಸ್ವತಿಪುರಂ, ಅಳತೆ 40:60. ಹೇಮಾವತಿ ಯಾರು? ಸಂಬಂಧಿ, ಸ್ಥಳ ಸರಸ್ವತಿಪುರ, ಅಳತೆ 40:60. ಆಮೇಲೆ ನೆಕ್ಸ್ಟು BL ಶಂಕರ್, ಸಂಬಂಧ ಬೆಂಬಲಿಗ. ನೋಡಿ ಇದು ಒಮ್ಮೊಮ್ಮೆ ಏನಾಗಿರುತ್ತೆ, ಇದೆಲ್ಲ ಕರೆಕ್ಟಾಗಿ ತಗೊಂಡಿರ್ತಾರೆ, ಇದರಲ್ಲಿ ಯಾವುದೇ ಲೋಪದೋಷಗಳು ಇರೋದಿಲ್ಲ. ಆದರೆ ನಿಮಗೇನು ಗೊತ್ತಾ, ನೀವು 14 ತಗೊಂಡು ನೀವು 10 ತಗೊಂಡಿದ್ದೀರಿ ಅಂತ. ಸ್ವಾಮಿ ಇದು ನಾವು ಕರೆಕ್ಟಾಗಿ ತಗೊಂಡಿದ್ದೀವಿ, ಇದು ಕರೆಕ್ಟಾಗಿ ತಗೊಂಡಿದ್ದೀವಿ ಅಂತ ನಾನು ಹೇಳಿದ್ನಲ್ಲ. ಕನ್ಕ್ಲೂಡ್ ಮಾಡೋಕ್ಕಾಗದಿದ್ದರೆ ಕನ್ಫ್ಯೂಸ್ ಮಾಡೋದು. ಈಗೆಲ್ಲ ಕನ್ಫ್ಯೂಸ್ ಆಗ್ಬಿಟ್ರು. ಈಗ ಜನಗಳ ಹತ್ರ ಕೇಳಿ ಯಾರೆಲ್ಲ ಸೈಟ್ ತಗೊಂಡಿದ್ದಾರೆ ಅಂತಂದರೆ, ಈಗ ನಾವಾದರೆ ಏನು ಕೇಳಬೇಕಪ್ಪ ಮಾಧ್ಯಮದವರು ಜನಗಳ ಹತ್ರ? ಇದರಲ್ಲಿ ಯಾರೆಲ್ಲ ಹೊಡೆದಿದ್ದಾರೆ ಅಂತ ಕೇಳಿದಾಗ ಎಲ್ಲ ಹೊಡೆದಿದ್ದಾರೆ ಸರ್. ಯಾರು? ಸಿದ್ದರಾಮಯ್ಯ, ದೇವೇಗೌಡರ ಫ್ಯಾಮಿಲಿ ಅಂತೆ, ಆಮೇಲೆ GT ದೇವೇಗೌಡರಂತೆ, ಮಂಚೇಗೌಡರಂತೆ, BJP ಅವರಂತೆ. BJP ಅವರಲ್ಲದೆ ಹೇಳಿದ್ರಲ್ಲ ಅವರು ಭೈರತಿ ಸುರೇಶ್. ಒಟ್ಟಾರೆ ಕನ್ಫ್ಯೂಷನ್ ಆಗಿ ಇದು ಫುಲ್ ಸಜ್ಜಿಗೆ ಬಜಿಲಾಗಿದೆ. ಮಂಗಳೂರು ಭಾಗದಲ್ಲಿ ಸಜ್ಜಿಗೆ ಬಜಿಲ್ ಅಂತ ಹೇಳ್ತೀವಿ, ಆ ಥರ ಆಗೋಗ್ಬಿಟ್ಟಿದೆ. ಇನ್ನು M ರಾಜೇಂದ್ರ ಯಾರು? ಸಂಬಂಧಿ, ಸ್ಥಳ ಮೈಸೂರು, ಅಳತೆ 50:80. ಆಮೇಲೆ ನೆಕ್ಸ್ಟ್ KP ಸುಶೀಲಾ ಯಾರು? ಸಂಬಂಧಿ. ರಾಜೇಂದ್ರ ಆಯಿತು, ಸುಶೀಲಾ ನೆಕ್ಸ್ಟ್ ಸಂಬಂಧಿ 50:60. ನೆಕ್ಸ್ಟ್ ಪುಷ್ಪಾವತಿ, ಸಂಬಂಧಿ, ಸ್ಥಳ ಟೀಕೊಪ್ಪಲು, ಟೀಕೊಪ್ಪಲು, ಅಳತೆ 38:40. ಇದೆಲ್ಲ ದೇವೇಗೌಡರ ಫ್ಯಾಮಿಲಿ ಇಷ್ಟ ತಗೊಂಡಿದ್ದು ವಾಪಸ್ ಕೊಡಿಂದ ಅವ್ರು ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದನ್ನು ಎಲ್ಲರೂ ಸೇರಿಸಿ ಕಬ್ಬೆಬ್ಬಿಸಿಬಿಟ್ಟಿದ್ದಾರೆ. ನೀವು ಈಗ ಹುಡುಕೋಕೆ ಹೋದರೆ ಈ ಬೆಲ್ಲಕ್ಕೆ ಅಡೆ ಕೊಡಿ ಅಂತ ಯಾವುದಿರೋದು, ಬೆಲ್ಲದ ಆರಂಭೆಯಲ್ಲಿ ನಿಂತಿರೋದಿಲ್ವಂತೆ. ಒಂದು ಬೆಲ್ಲ ಪೀಸ್ ಇರುತ್ತಲ್ಲ, ಬೆಲ್ಲದ ಆರಂಭೆಯಲ್ಲಿ ಅಂತ್ಯದಲ್ಲಿ ನಿಂತಿರೋದಿಲ್ಲ, ಹಂಗಾಗ್ಬಿಟ್ಟಿದ್ದಾರೆ ಪರಿಸ್ಥಿತಿ. ಓಕೆ, ಸೈಟು ಮಾಡಿದವನೇ ಮೂಢ ಹಗರಣ ಇಷ್ಟು ದಿನ CM ಸಿದ್ದರಾಮಯ್ಯ ಅವರಿಗೆ ತಲೆನೋವಾಗಿತ್ತು. ಇದೀಗ ಕೇಂದ್ರ ಸಚಿವ HD ಕುಮಾರಸ್ವಾಮಿಗೂ ಕೂಡ ತಲೆಬಿಸಿ ತಂದಿಟ್ಟಿದೆ. ದೇವೇಗೌಡರ ಕುಟುಂಬ ಕೂಡ ಸೈಟ್ ತೆಗೆದುಕೊಂಡಿತ್ತು ಅಂತ ಕಾಂಗ್ರೆಸ್ ಬಾಂಬ್ ಸಿಡಿಸಿದೆ. ವಾಪಸ್ ಕೊಡಿ ಅಂತೇಳಿ ರಾಜನ್ನ ಕೇಳ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ಮೂಡಾ ಸೈಟ್ ಹಂಚಿಕೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ. ರಾಜ್ಯ ಸರ್ಕಾರ ದಾಖಲೆಗಳ ಮೇಲೆ ದಾಖಲೆ ಬಿಡುಗಡೆ ಮಾಡಿದೆ. ಈ ದಾಖಲೆಗಳಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಸಂಬಂಧಿಸಿದ ದಾಖಲೆಗಳು ಬಿಡುಗಡೆಯಾಗಿವೆ. ಸರ್ಕಾರ ದಾಖಲೆ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಮಾತನಾಡಿದ ಕುಮಾರಸ್ವಾಮಿ, ಸೈಟ್ಗಾಗಿ ಅರ್ಜಿ ಸಲ್ಲಿಸಿದ್ದು ಸತ್ಯ ಅಂದ್ರು. ಅಲ್ಲದೆ ಸಿದ್ದರಾಮಯ್ಯನವರು ತಮ್ಮ ಹೆಸರು ಉಳಿಸಿಕೊಳ್ಳಲು ನನ್ನ ಹೆಸರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇವತ್ತು ಪಾಪ ಆ ಸಮಜಾಯಿಷಿ ಕೊಡ್ತಕ್ಕಂಥ ಹೀನಾಯ ದೈನೇಸಿ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಒಂದು ಸಿದ್ದರಾಮಯ್ಯನವರಿಂದ ನಾನು ಬಯಸಿರಲಿಲ್ಲ. ಈ ಮಟ್ಟಕ್ಕೆ ಅವ್ರು ಹೋಗ್ತಾರೆ ಅಂತಕ್ಕಂಥದ್ದು ನಾನಂತೂ ಎಂದೂ ಅನ್ಕೊಂಡಿರಲಿಲ್ಲ. ಗೌರವ ಎನ್ನುವಂಥ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ, ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ, ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಡಿ ಅಂತೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ಮೂಡ ನೋಡ್ತಾ ಇದೆ, ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ, ಅವ್ರಿಗೂ ಕೊಡ್ತೀವಿ, ಅದನ್ನು ಕೊಡ್ತೀವಿ. ಬೆಂಗಳೂರಲ್ಲಿದ್ದುಕೊಂಡೇ ನಾನು ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರಲ್ಲಿದ್ದೀವಿ ಅಂತ ಮೂಡಾದಲ್ಲಿ ಸೈಟ್ ತಗೊಂಡಿದ್ದಾರೆ. ಅಂತಹವರು ತಗೊಂಡಿರುವ ಸೈಟ್ ವಾಪಸ್ ಮಾಡಿದ ಬಳಿಕ ಮಾತನಾಡಬೇಕು ಎಂದು ಕುಮಾರಸ್ವಾಮಿ ವಿರುದ್ಧ ಸಹಕಾರಿ ಸಚಿವ KN ರಾಜಣ್ಣ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಮಂಡ್ಯದಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡ್ತಿದ್ದೀನಿ, ನಾನು ಮೈಸೂರಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಈ ಸೈಟ್ ಕೊಡಿ ಆ ಸೈಟ್ ಕೊಡಿ ಅಂತ ಎಲ್ಲ ಫಾಲ್ಸ್ ಡಿಕ್ಲರೇಷನ್ಸ್ ಇವ್ರುಗಳೇ ಕೊಟ್ಕೊಂಡು ಎಲ್ಲ ಮೂಡಾದಲ್ಲಿ ಜಾಗ ತಗೊಂಡಿರ್ತಕ್ಕಂಥವ್ರು ಇವರೇ. ಅದಕ್ಕೋಸ್ಕರ ಇವ್ರು ಯಾರು ಸಿದ್ದರಾಮಯ್ಯನವ್ರ ಮೇಲೆ
ಮೂಡಾದಲ್ಲಿ ಜಾಗ ತಗೊಂಡಿದ್ದೀರಿ, ಅದು ಇದು ಹಂಗೆ ಹೀಗೆ ಅಂತೇಳಿ ಆರೋಪ ಮಾಡ್ತಾರೆ. ಮೊದಲು ಅವ್ರುಗಳು ತೆಗೆದುಕೊಂಡಿರೋ ನಿವೇಶನಗಳನ್ನು ಮೂಡಾಕ್ಕೆ ಸರೆಂಡರ್ ಮಾಡಬೇಕು. ಮೂಡ ಹಗರಣ ಖಂಡಿಸಿ ಬಿಜೆಪಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದೆ. ಆ ಪಾದಯಾತ್ರೆಗೆ ಪ್ರತಿಯಾಗಿ ಕಾಂಗ್ರೆಸ್ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲು ಮುಂದಾಗಿದ್ರು. ಆ ಪಾದಯಾತ್ರೆ ಈಗ ಸ್ಥಗಿತಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಗಾದೆ ಮಾತಿದೆ, ಕನ್ಕ್ಲೂಡ್ ಮಾಡೋಕ್ಕೆ ನಮಗೆ ಆಗದೇ ಇದ್ದರೆ ಕನ್ಫ್ಯೂಸ್ ಮಾಡು ಅಂತ. ಕನ್ಕ್ಲೂಡ್ ಮಾಡೋಕ್ಕಾಗದಿದ್ದರೆ ಕನ್ಫ್ಯೂಸ್ ಮಾಡು. ಈಗ ಹೆಂಗಾಗಿದೆ ಅಂತಂದರೆ, ಯಾರೆಲ್ಲ ಅಲ್ಲಿ ಸೈಟ್ ತಗೊಂಡಿದ್ದಾರೆ ಎಲ್ಲ ಕಳ್ಳರು ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ನಿಮ್ಮದು ಇದೆ ಸೈಟು, ನೀವು ಅವ್ರು ಹೇಳ್ತಾರೆ ಸರ್ ನಮ್ಮ ಸೈಟಿಗೆ ಅದಕ್ಕೂ ಸಂಬಂಧ ಇಲ್ಲ, ನಮ್ಮದು ಬೇರೆ. ಹೆಂಗೆ ಬೇರೆ? ಅಲ್ಲ, ನಾವು ಜಾಗ ಕೊಟ್ವಿ, ಸೈಟ್ ತೊಗೊಂಡ್ವಿ, ಹೌದಾ, ನಮ್ಮದು ಕರೆಕ್ಟಾಗಿ ಕೊಟ್ಟಿದ್ದೀವಪ್ಪ ಅಂತಂದ್ರೂ ಕೂಡ ಅದು ಹೆಂಗಾಗುತ್ತೆ? ಈಗ ಹಂಗೆ ಆಗ್ತಿರೋದು. ಅವರು ತಗೊಂಡಿದ್ದಾರೆ, ಜಿ ಟಿ ದೇವೇಗೌಡರು ತಗೊಂಡಿದ್ದಾರೆ, ಮಂಚೇಗೌಡರು ತಗೊಂಡಿದ್ದಾರೆ, ಕುಮಾರಸ್ವಾಮಿ ತಗೊಂಡಿದ್ದಾರೆ. ಆದರೆ ಆ ಜಮೀನು ನಿಂಗ ಜವರ ಹೆಂಗೆ ಬಂತು ಅಂತೇಳಿ ಹಂತವಾಗಿ ಸಿದ್ದರಾಮಯ್ಯನವರು ಅದನ್ನು ಹೇಳಿಕೆ ಕೊಡ್ತಾ ಹೋದರು.